ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದಲ್ಲಿ ನಡೀತಾ ಇರುವ ಸಿಸಿ ರಸ್ತೆ ಕಾಮಗಾರಿ ವಿವಾದವನ್ನ ಸೋಲಾರ್ ಹಾಗೂ ವಿಂಡ್ ಪವರ್ ಯೋಜನೆಗಳಿಗೆ ಸಂಬಂಧಿಸಿ ತಪ್ಪಾಗಿ ಬಿಂಬಿಸಬಾರದು ಅಂತ ಮುಖಂಡ ಮಂಜುನಾಥ್ ಗಟ್ಟೆಪ್ಪನವರ ಹೇಳಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹಿರೇಮಸೂತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ತನಕ ನಿರ್ಮಿಸಲಾಗ್ತಾ ಇರುವ ಸಿಸಿ ರಸ್ತೆ ಸರ್ಕಾರದ ನಿಯಮಾನುಸಾರ ನಡೀತಾ ಇರುವ ಅಭಿವೃದ್ಧಿ ಕಾಮಗಾರಿಯಾಗಿದೆ. ರಸ್ತೆ ನಿರ್ಮಾಣದಿಂದ ಗ್ರಾಮಸ್ಥರು, ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಹಲವು ವರ್ಷಗಳ ಬೇಡಿಕೆ ಈಡೇರುವಂತಾಗಿದೆ ಎಂದಿದ್ದಾರೆ. ಕಾಮಗಾರಿಗೆ ಶಂಕರಗೌಡ ಹಾಗೂ ಅವರ ಕುಟುಂಬದವರು ಅಡ್ಡಿಪಡಿಸಿದ್ದರಿಂದ ಸುಮಾರು 3 ತಿಂಗಳ ಕಾಲ ರಸ್ತೆ ನಿರ್ಮಾಣ ಕಾರ್ಯ ಸ್ಥಗಿತಗೊಂಡಿತ್ತು ಎಂದು ಆರೋಪಿಸಿದ ಅವರು, ಸರ್ವೆ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಳತೆ ಕಾರ್ಯ ಪೂರ್ಣಗೊಳಿಸಿದ ಬಳಿಕವೂ ಕಾಮಗಾರಿ ಮುಂದುವರಿಸಲು ಅವಕಾಶ ಕೊಟ್ಟಿಲ್ಲ ಎಂದಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಎಂಜಿನಿಯರಿಂಗ್ ಇಲಾಖೆ ಅಧಿಕಾರಿಗಳು ಬೇವೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದು, ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಪಿಎಸ್ಐ ಗುರುರಾಜ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಘಟನೆಯನ್ನ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಸೋಲಾರ್ ಹಾಗೂ ವಿಂಡ್ ಪವರ್ ಯೋಜನೆಗಳಿಗೆ ಸಂಬಂಧಿಸಿ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ. ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಪಿಎಸ್ಐ ಗುರುರಾಜ್ ಅವರ ಹೆಸರನ್ನ ಅನಗತ್ಯವಾಗಿ ಎಳೆದು ತರುವುದು ಸರಿಯಲ್ಲ. ನಮ್ಮ ಗ್ರಾಮದಲ್ಲಿ ಯಾವುದೇ ಸೋಲಾರ್ ಅಥವಾ ವಿಂಡ್ ಪವರ್ ಯೋಜನೆಗಳು ನಡೀತಾ ಇಲ್ಲ. ಆದ್ದರಿಂದ ರಸ್ತೆ ಕಾಮಗಾರಿ ವಿವಾದಕ್ಕೆ ರಾಜಕೀಯ ಅಥವಾ ಬೇರೆ ಬಣ್ಣ ಬಳಿಯಬಾರದು ಅಂತ ಮಂಜುನಾಥ್ ಗಟ್ಟೆಪ್ಪನವರ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರ ಬಸವರಾಜ ಹನುಮನಟ್ಟಿ ಮಾತನಾಡಿ, ಕಾಮಗಾರಿ ಸ್ಥಗಿತಗೊಂಡಿದ್ದರಿಂದ ಸಾರ್ವಜನಿಕರು, ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿತ್ತು. ಈಗ ಸಮಸ್ಯೆ ನಿವಾರಣೆಯಾಗಿರುವ ಹಿನ್ನೆಲೆ ರಸ್ತೆ ಕಾಮಗಾರಿ ಪುನರ್ ಆರಂಭಗೊಂಡಿದೆ. ಆದರೆ ಜೀವ ಬೆದರಿಕೆ ಇರುವುದರಿಂದ ಕಾಮಗಾರಿ ಪೂರ್ಣಗೊಳಿಸುವ ತನಕ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇದೆಲ್ಲ ಕಾನೂನು ಪ್ರಕಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಇದೆಷ್ಟೆಲ್ಲ ಕೆಲಸ ಆದರೂ ಕೂಡ ಮತ್ತೆ ಪುನಃ ಹೊಲದ ಮಾಲೀಕರು ತಂಟೆ ತಕರಾರುಗಳನ್ನು ಮಾಡಿದಾಗ ನಿರ್ವಹಿಸದೆ ಗುತ್ತಿಗೆದಾರರು ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೇವೂರು ಠಾಣೆಗೆ ಮನವಿಯನ್ನ ಮಾಡಿದರು. ಏನಂತ ಮನವಿ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇದು ಸರ್ಕಾರದ ನಿಯಮದ ಪ್ರಕಾರ ಕೆಲಸ ಆಗ್ತಿದೆ, ರಸ್ತೆನೂ ಕೂಡ ಸರ್ಕಾರದ ಭೂಮಿಯಲ್ಲಿ ಇರುವುದರಿಂದ ಇದು ಯಾವುದೇ ಕಾರಣಕ್ಕೂ ಖಾಸಗಿ ಆಗಿರುವುದಿಲ್ಲ, ಗೌರ್ಮೆಂಟ್ ಆಗಿರುವುದರಿಂದ ಇದನ್ನ ನೀವು ಬಂದೋಬಸ್ತು ಮಾಡಿ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಸಹಾಯಕ ಅಭಿಯಂತರ ಕಚೇರಿ, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗ ಇವರು ಕೂಡ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೇವೂರು ಠಾಣೆಗೆ ಮನವಿಯನ್ನು ಸಲ್ಲಿಸಿದರು. ಅದಾದ್ಮೇಲೆ ಮೊನ್ನೆ PSI ಸಾಹೇಬರು ಸ್ವತಃ ಸ್ಥಳಕ್ಕೆ ಆಗಮಿಸಿ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ, ಇವೆಲ್ಲವನ್ನು ಸರ್ಕಾರದ ನಿಯಮದ ಪ್ರಕಾರ ಕೆಲಸ ಆಗ್ತದೆ, ನೀವ್ಯಾರು ಕೂಡ ತಂಟೆ ತಕರಾರು ಮಾಡಬಾರ್ದು ಅಂತ ಬುದ್ಧಿ ಹೇಳುವಂತ ಕೆಲಸವನ್ನ PSI ಸಾಹೇಬರು ಮಾಡಿದ್ರು. ಅದೆಲ್ಲ ಆದರೂ ಕೂಡ ಸುಮಾರು 3 ದಿನ ಕಾಲ PSI ಸಾಹೇಬರು 3 ಸಲ ಸ್ವತಃ ಸ್ಥಳಕ್ಕೆ ಬಂದು 3 ದಿನ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಹಿಂಸರಿಯುವಂತ ಕೆಲಸವನ್ನ ಭೂಮಿಯ ಮಾಲಕರು ಮಾಡದೇ ಕಾರಣ PSI ಸಾಹೇಬರು ಇದು ಕಾನೂನು ಸರ್ಕಾರದ ಕೆಲಸ, ನೀವ್ಯಾರು ಕೂಡ ಅಡ್ಡಪಡಿಸಬಾರ್ದು ಅಂತ ಹೇಳಿ PSI ಸಾಹೇಬರು ಹೇಳಿ ಇವತ್ತು ಆ ಕೆಲಸವನ್ನ ಪ್ರಾರಂಭ ಮಾಡಿಸಿದ್ದಾರೆ. ಇದರಲ್ಲಿ ಪೊಲೀಸ್ ಇಲಾಖೆಯ PSI ಸಾಹೇಬರು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಇದು ನಮ್ಮ ಗ್ರಾಮಕ್ಕೆ ಆಗಿರುವಂತ ಕೆಲಸ ಆಗಿರೋದ್ರಿಂದ ಬಂದು ಅವರಿಗೆ ರೈತರಿಗೆ ಮನವಿಯನ್ನ ಮಾಡಿದ್ರು. ಅವರು ಕೇಳದೇ ಇದ್ದಂತ ಸಂದರ್ಭದಲ್ಲಿ PSI ಸಾಹೇಬರಿಗೆ ಅವರು ಹೊಲದ ಮಾಲೀಕರು ಏಕವಚನದಲ್ಲಿ ಮಾತನಾಡಿದ್ರಿಂದ ವಾದ ವಿವಾದ ಆಯ್ತೇ ವಿನ ಯಾವುದೇ ಕಾರಣಕ್ಕೂ ಇದರಲ್ಲಿ PSI ಸಾಹೇಬರು ಇವತ್ತು ಅಧಿಕಾರದ ದುರುಪಯೋಗವನ್ನಾಗಲಿ ಅಥವಾ ದಬ್ಬಾಳಿಕೆಯನ್ನಾಗಲಿ ಯಾವುದೇ ಕಾರಣಕ್ಕೂ ಇವತ್ತು PSI ಸಾಹೇಬರು ಮಾಡಿಲ್ಲ ಅನ್ನುವಂಥದ್ದನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಿಕ್ಕೆ ಬಯಸ್ತೇವೆ. ಸರ್ಕಾರದ ಹೆಸರು ಕುದುರೆಮೋತಿ ಗ್ರಾಮದಲ್ಲಿ ಹಿರೇಮಸೂತಿಯಿಂದ ಮೊರಾರ್ಜಿ ಶಾಲೆ ಹೋಗುವ ರಸ್ತೆ ಸರ್ಕಾರದ ಅನುದಾನದಲ್ಲಿ ಗುತ್ತಿಗೆದಾರರಾಗಿರ್ತಕ್ಕಂಥ ಬಸವರಾಜ ಹನುಮನಟ್ಟಿ ಅವರು ಟೆಂಡರ್ ಅನ್ನ ಹಾಕಿ ಸರ್ಕಾರದ ನಿಯಮದ ಪ್ರಕಾರ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಮಾಡುವಂತ ಸಂದರ್ಭದಲ್ಲಿ
ಕುದುರೆಮೋತಿಯ ಗ್ರಾಮದ ಶಂಕರಗೌಡ ಮಾಲಿಕ್ ಪಾಟೀಲ್ ಮತ್ತು ಅವರ ಕುಟುಂಬದವರು ಕೆಲಸ ಮಾಡಲು ತಕರಾರನ್ನ ಮಾಡಿದರು. ಕಾರಣ ರಸ್ತೆ ನಮ್ಮ ಹೊಲದಲ್ಲೇ ಹೋಗಿದೆ ಅಂತ ಹೇಳಿ ತಂಟೆ ತಕರಾರುಗಳನ್ನ ಮಾಡಿದರು. ನಂತರ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ವತಃ ಸ್ಥಳಕ್ಕೆ ಬಂದು ಆ ರಸ್ತೆಯನ್ನು ಗುರುತಿಸುವಂತ ಕೆಲಸವನ್ನ ಮಾಡಿದರು. ಆ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಪತ್ರದ ಮೂಲಕ ಈ ರಸ್ತೆಯನ್ನ ಗುರುತಿಸಬೇಕು ಅಂತ ಮಾನ್ಯ ನಮ್ಮ ಇಲಾಖೆ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿದರು. ತದನಂತರ ತಹಸೀಲ್ದಾರ್ ಅಧಿಕಾರಿಗಳ ಮೂಲಕ ಭೂ ದಾಖಲೆಯ ಸಹಾಯಕ ನಿರ್ದೇಶಕರು ಇವರು ಸ್ವತಃ ಕುದುರೆಮೋತಿ ಗ್ರಾಮದ ರಸ್ತೆ ಮಾಡುವಂತ ರಸ್ತೆಗೆ ಬಂದು ಸರ್ವೆ ಮಾಡಿ ರಸ್ತೆಯನ್ನ ಗುರುತಿಸಿದರು. ಅದಾದ್ಮೇಲೆ ಕೆಲಸವನ್ನ ಗುತ್ತಿಗೆದಾರರು ಪ್ರಾರಂಭ ಮಾಡಿದ್ರು. ಪುನಃ ಸರ್ವೆ ಆದರೂ ಸಹಿತ ಹೊಲದ ಮಾಲೀಕರು ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಗುತ್ತಿಗೆದಾರರಿಗೆ. ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಗುತ್ತಿಗೆದಾರರು ನೀವು ಕೆಲಸ ಮಾಡಿ, ಕೆಲಸ ಬಹಳ ಅವಶ್ಯ ಇದೆ, ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ಬಹಳ ಅವಶ್ಯವಾಗಿರುವುದರಿಂದ, ದೊಡ್ಡ ಮೊರಾರ್ಜಿ ಶಾಲೆ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯ ಇತ್ತು ಆ ರಸ್ತೆ. ಆಮೇಲೆ ನಮ್ಮ ರೈತಾಪಿ ಜನರಿಗೂ ಕೂಡ ಬಹಳ ಅವಶ್ಯವಾಗಿತ್ತು. ಹೀಗಾಗಿ ಅದು ಕೆಲಸವನ್ನ ನೀವು ಮಾಡಬೇಕು ಅಂತ ನಾವು ಗುತ್ತಿಗೆ ಅವತ್ತಿನ ದಿವಸ ನಾ ಎಲ್ಲ ತಿಳಿಸಿ ಹೇಳಿದೆ, ಹಿಂಗೆ ಸರ್ವೆ ಮ್ಯಾಪ್ ಇದೆ, ಅವ್ರ ಹೊಲದಲ್ಲೇ ಒತ್ತುವರಿ ಆಗಿದೆ ಅಂತ ತೋರಿಸಿದ್ದಾರೆ. PSI ಸಾಹೇಬ್ರು ಹೇಳಿದ್ರು, 175 ಸರ್ವೆ ನಂಬರಲ್ಲಿ ಒತ್ತುವರಿ ಆಗಿದೆ ನಿಮ್ಮ ಭೂಮಿ, ನೀವು ಬಿಡ್ರಿ, ಇನ್ನೂ ಬೇಕಾದ್ರೆ ಗೌರ್ಮೆಂಟ್ ಜಾಗನೇ ಇನ್ನೊಂದು 5-6 ಫುಟ್ ಬಿಡ್ಬೋರಿ, ನೀವು ಗುತ್ತಿಗೆದಾರಿಗೆ ಅನುಕೂಲ ಮಾಡಿಕೊಡ್ರಿ, 2 ತಿಂಗಳ ಕೆಲಸ ನಿಲ್ಲಿಸಿ. 2 ತಿಂಗಳಿಂದ ಹಿಂಗೆ ಸತಾಯಿಸ್ಬಿಟ್ಟಾರೆ. ಅವಾಗ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನ ಕೊಲೆ ಮಾಡ್ಕೊಂಡು ಬಡೋದು ಅವ್ರ ಫ್ಯಾಮಿಲಿಯರೆಲ್ಲರೂ ಚಿತ್ರಹಿಂಸೆ ಕೊಟ್ಟಕ್ಕೆ ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ನನ್ನ ಕಡೆಯಿಂದ ಕೆಲಸ ಆಗಲ್ಲ ಸರ್ ಮಾಡೋಕ್ಕೆ ಅಂದಾಗ ಅವರು ಆಯ್ತಪ್ಪ ನಿನ್ನ ಕೆಲಸ ಆಗಲ್ಲ, ನಾನು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾನು ಮಾಡ್ತಂತೇಳಿ ನಮ್ಮ ಸಾಹೇಬ್ ಹೇಳಬಳ್ಳಿ ಅವರು ಪೊಲೀಸ್ ಸ್ಟೇಷನ್ಗೆ ಒಂದು ಲೆಟರ್ ಹಾಕಿದ್ರು. ಬಂದೋಬಸ್ತ್ ಸಂಬಂಧ ಬಂದೋಬಸ್ತ್ ಹಾಕಿದ್ರೆ ಇಲ್ಲಿ ಲೆಟರ್ ಹಾಕಿದ್ರು, ಬಂದೋಬಸ್ತ್ ಕೊಡ್ರಿ ನಮಗೆ ಅಂತೇಳಿ. ಅವತ್ತು PSI ಸರ್ ಬಂದು ಸ್ಥಳಕ್ಕೆ ಬಂದು ತಿಳಿ ಹೇಳಿದ್ರು ಅವರು, ನೋಡ್ರಿ ಈಗ ಗೌರ್ಮೆಂಟ್ ಸರ್ವೆದಲ್ಲಿ ನಿಮ್ಮ ಹೊಲ ಇಲ್ಲ, ನೀವು ಅನುಕೂಲ ಕೊಡ್ರಿ ಅಂದಾಗ ಅವ್ರು ಏನಂದ್ರೆ ಸರ್ವೆ ಸರಿಯಾಗಿಲ್ಲ ಅಂದ್ರೆ, ಆಯ್ತು ಸರ್ವೆ ಸರಿಯಾಗಿಲ್ಲ ಅಂದರೆ ನಾನು ಸಮ್ಮುಖದಿಂದ ಸರ್ವೆ ಮಾಡಿಬಿಡೋಣ, ಸರ್ವೆ ಮಾಡಿದ ತಕ್ಷಣ ಕೆಲಸ ಪ್ರಾರಂಭ ಮಾಡಿಸಿ ಅಂತ ಹೇಳಿದ್ರು. ಆಯ್ತು ಅಂತ ಅವ್ರು ಒಪ್ಕೊಂಡು ಹೋದ್ರು, ಎಲ್ಲ ಹೊಲ್ದವ್ರು ಒಪ್ಕೊಂಡು ಹೋದ್ರು. ಸರ್ 2 ದಿನ ಸರ್ವೆ ಬಂದ್ರು, ಅವ್ರು ಬೇಕಂತ ಕಾಡಿಸ್ಬಿಟ್ರು. ಕಾಡಿಸಿದ್ರು 3ನೇ ದಿನಕ್ಕೆ ಬಂದರು ಮತ್ತೆ ಸರ್ವೆದವ್ರು. ಬಂದಾಗ ಅವತ್ತನ ಸರ್ವೆ ಮಾಡಿಸಿದ್ರೆ ಅದೇ ಪಾಯಿಂಟ್ಗೆ ಬಂತು, ಅದೇ ಪಾಯಿಂಟ್ಗೆ ಆಗಿದೆ ಅಂತ ಬಂತು. ಅವಾಗಿನ ಕೆಲಸ ಚಾಲು ಮಾಡೋಕೆ ಬಿಡಲಿಲ್ಲ. ಅವಾಗ ನೀನು ಹೊಡ್ತೀನಿ ಅಂತ ನಾನು ಪ್ರಾಣ ಬೆದರಿಕೆ ಮಾಡಿದ್ರು. ಹಾಗಾಗಿ ಸಾಹೇಬ್ರು ಅಲ್ಲೇ ಇದ್ರು. ಸಾಹೇಬ್ರು ಅಲ್ಲೇ ಇದ್ದಾಗ ತಿಳಿ ವಹಿಸಿದ್ರು, ಎಲ್ಲ ತಿಳಿ ಹೇಳಿದ್ರೆ ಇಲ್ಲ. ಆಮೇಲೆ ಇನ್ನೊಂದು ಮಾನ್ಯ ಬಸವರಾಜ ರಾಯರೆಡ್ಡಿ ಸಾಹೇಬರು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಮುಖಾಂತರ ಇದೆಲ್ಲ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಶುದ್ಧ ಸುಳ್ಳು. ಇದರಲ್ಲಿ ಬಸವರಾಜ ರಾಯರೆಡ್ಡಿ ಸಾಹೇಬರಾಗ್ಲಿ, ಖಾಸಗಿ ವಿದ್ಯುತ್ ಕಂಪನಿಗಳ ಅಥವಾ ಕಂಪನಿಗಳಾಗ್ಲಿ, ವಿಂಡ್ ಪವರ್ ಕಂಪನಿಗಳಾಗ್ಲಿ ಆ ಕೆಲಸದ್ದಲ್ಲ ಇದು. ರಾಯರೆಡ್ಡಿ ಸಾಹೇಬರು ಅನುದಾನ ಕೊಟ್ಟಿರೋದು ನಿಜ, ಆದ್ರೆ ಇದರಲ್ಲಿ ರಾಯರೆಡ್ಡಿ ಸಾಹೇಬ್ರ ಪಾತ್ರ ಏನು ಇಲ್ಲ. ನಿಮ್ಮ ಗ್ರಾಮದಲ್ಲಿ ಬಂದಿಲ್ಲ ಸೋಲಾರ್ ವಿಂಡೋ ಸೋಷಿಯಲ್ ಮೀಡಿಯಾದಾಗ ಹೌದು, ಅದು ಇಂಪಾರ್ಟೆಂಟ್ ನೋಡಿ ಸರ್. ಅದ್ರ ಸಲುವಾಗಿ ಇವತ್ತು ಬಹಳ ಅದ್ರ ಸಲುವಾಗಿ ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ದುರ್ಗಪ್ಪ ಕಾಳಿ, ಸುಭಾಷ್ ಎಡಿಗೇರ, ಮರಿಯಪ್ಪ ಕೆಂಗಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, TV 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.